ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯ. ಇವತ್ತಿನ ರೆಸಿಪಿ ಕಾಣೆ ಮೀನಿನ ಪುಳಿಮುಂಚಿ, ತುಳುನಾಡು ಸ್ಪೆಷಲ್ ಕಾಣೆ ಮೀನಿನ ಪುಳಿಮುಂಚಿ ಅಂದ್ರೆ ಕಂಡಿಗೆ ಮೀನಿನ ಪುಳಿಮುಂಚಿ, ಕಂಡಿಗೆ ಪುಳಿಮುಂಚಿ. ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಬನ್ನಿ ಈ ರೆಸಿಪಿಯನ್ನು ಯಾವ ರೀತಿ ನೋಡ್ಕೊಂಡು ಬರುವುದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಇಲ್ಲಿ 7ರಿಂದ 8 ಬ್ಯಾಡಿಗೆ ಚಿಲ್ಲಿ, ಇದಕ್ಕೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 12 ಕಾಳು ಕರಿಮೆಣಸು, 1 ಟೇಬಲ್ ಸ್ಪೂನ್ ಓಮ, ಸಾಸಿವೆ, ಮೆಂತೆ ಇದು ಒಟ್ಟಿಗೆ ಸೇರಿ 1 ಟೇಬಲ್ ಸ್ಪೂನ್ ಎಲ್ಲವನ್ನು ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕೊಳ್ಳಿ. ನಂತರ ಇದರ ಜೊತೆ ಸ್ವಲ್ಪ ಅರಿಶಿನ ಮತ್ತು ಒಂದು 5 ಎಸಳು ಬೆಳ್ಳುಳ್ಳಿ, ಸಣ್ಣ ನಿಂಬೆ ಗಾತ್ರ ಸೈಜ್ ಅಷ್ಟು ಹುಣಸೆ ಹಣ್ಣು, ಒಂದು ಅರ್ಧ ಇಂಚ್ ತುಂಡು ಶುಂಠಿ ಮತ್ತು ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇಷ್ಟನ್ನು ಇವಾಗ ನಾವು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮಸಾಲ ಸ್ವಲ್ಪ ಆಗಿರೋದ್ರಿಂದ ನಾನಿಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಿದ್ದೇನೆ. ನೀವು ಮಸಾಲ ಜಾಸ್ತಿ ಮಾಡ್ತಿರೋದ್ರೆ ಗ್ರೈಂಡರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೀರು ಹಾಕಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ಬರಬೇಕು. ಈ ರೀತಿ ರುಬ್ಕೊಂಡು ಬಂದರೆ ಸಾಕು, ನಮ್ಮದು ಪುಳಿಮುಂಚಿದು ಮಸಾಲ ರೆಡಿಯಾಗಿದೆ. ಇನ್ನೊಂದು ಕಡೆಯಲ್ಲಿ ನಾನು ಕಾಣೆ ಮೀನನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸಣ್ಣ ಮೀನಾಗಿರೋದ್ರಿಂದ ತುಂಡು ಮಾಡಲಿಲ್ಲ, ಹಾಗೆ ತಲೆ ಭಾಗದ ಮಾತ್ರ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ಯಾವ ಪಾತ್ರೆಯಲ್ಲಿ ನಾವು ಪದಾರ್ಥ ಮಾಡ್ತೇವೆ ಅದಕ್ಕೆ ನಾವು ಇವಾಗ ಪ್ರಿಪೇರ್ ಮಾಡಿದ ಮಸಾಲೆಯನ್ನು ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ. ಯಾವ ಹದಕ್ಕೆ ನೀವು ಸಾರು ಮಾಡ್ತಿದ್ದೀರಾ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದರ ಜೊತೆ ಸ್ವಲ್ಪ ಜಜ್ಜಿದ ಶುಂಠಿ, ಒಂದು 1/4 ಭಾಗದಷ್ಟು ಈರುಳ್ಳಿ, 1 ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಇವೆಲ್ಲವನ್ನು ಸರಿಯಾಗಿ ಕೈಯಲ್ಲಿ ಕಿವುಚಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ನಾನು ಈ ತುಳುವಲ್ಲಿ ಲೈಟ್ ಅರೆಪ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಹಾಕ್ಕೊಂಡಿದ್ದೇನೆ. ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಮುಚ್ಚಿ ಹಾಗೆ ಕುದಿ ಬರಲಿಕ್ಕೆ ಇಟ್ಟು ಬಿಡೋಣ. ಉಪ್ಪು ಹಾಕಿ ಒಂದ್ಸಲ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುದಿ ಬರ್ತಾ ಉಂಟು, ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಲಿಡ್ ಮುಚ್ಚಿ ಹಾಗೆ ಕುಕ್ ಆಗಲಿಕ್ಕೆ ಬಿಟ್ಟು ಇವಾಗ ಸರಿಯಾಗಿ ಕುದಿ ಬರ್ತಾ ಇದೆ. ಇವಾಗ ನಾವು ಕ್ಲೀನ್ ಮಾಡಿದ ಮೀನು ಹಾಕ್ಕೊಳ್ಬೇಕು. ಇದು ಕಾಣೆ ಮೀನು, ಸಣ್ಣ ಮೀನಾಗಿರೋದ್ರಿಂದ ಜಾಸ್ತಿ ಹುಳಿ ಖಾರ ಎಲ್ಲ ಬೇಕಾಗಿಲ್ಲ. ನಾನು ಲೈಟ್ ಅರೆಪ್ ಅಂತ ಮಾಡ್ತೇವಲ್ಲ ಅದೇ ರೀತಿ ಸ್ವಲ್ಪನೇ ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ, ಹುಳಿ ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡ ಮೀನಾದರೆ ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿ ಹಾಕ್ಕೊಳ್ಬೋದು. ಇದು ಸಣ್ಣ ಮೀನಾಗಿರೋದ್ರಿಂದ ನಾನು ಸ್ವಲ್ಪನೇ ಖಾರ ಹುಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈ ರೀತಿ ಮೀನು ಹಾಕಿದ ನಂತರ ಉಪ್ಪು ಹೇಗೂ ನಾವು ಮೊದಲೇ ಹಾಕಿರ್ತೇವೆ. ಈ ರೀತಿ ಪಾತ್ರೆಯನ್ನು ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನ್ ಹಾಕಬೇಡಿ, ಸ್ಪೂನ್ ಹಾಕಿದರೆ ಮೀನು ಫುಲ್ ಪುಡಿ ಆಗುತ್ತೆ. ಇವಾಗ ಮೀನು ಸರಿಯಾಗಿ ಕುದಿ ಬಂದಿದೆ. 1ರಿಂದ 2 ನಿಮಿಷ ಕುದಿ ಬಂದರೆ ಸಾಕು, ಇಲ್ಲಾಂದರೆ ಜಾಸ್ತಿ ಕುದಿ ಬಂದರೆ ಮೀನೆಲ್ಲ ಪುಡಿಯಾಗಿ ಹೋಗುತ್ತೆ. ಸೊ ಸಣ್ಣ ಮೀನಾಗಿರೋದ್ರಿಂದ ಬೇಗ ಕುಕ್ ಆಗುತ್ತೆ. ಸೊ 1ರಿಂದ 2 ನಿಮಿಷ ಸಾಕಾಗುತ್ತೆ. ಇದೆಲ್ಲ ಆನಂತರ ಮೇಲ್ಗಡೆಯಿಂದ ಎಣ್ಣೆಯಲ್ಲಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ, ಅದನ್ನು ಇದರ ಮೇಲ್ಗಡೆ ಹಾಕಿ ಹಾಗೆ ಲಿಡ್ ಮುಚ್ಚಿದ್ರೆ ನಮ್ಮದು ಕಾಣೆ ಮೀನಿನ ಪುಳಿ ಮುಂಚಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ ಹಾಗೆ ನಂದು ಇನ್ಸ್ಟಾ, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಫಾಲೋ ಮತ್ತು ಸಬ್ಸ್ಕ್ರೈಬ್